ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಿಷೇಧ ಮಾಡಬೇಕು ಅಂತ ಕಾಂಗ್ರೆಸ್ ಯಾಕೆ ಪ್ರಯತ್ನ ಮಾಡ್ತಾ ಇದೆ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ತುಂಬಿತ್ತು. ಅದು ತನ್ನ ಚಟುವಟಿಕೆಗಳನ್ನು ಇನ್ನಷ್ಟು ತೀವ್ರವಾಗಿ ದೇಶಾದ್ಯಂತ ವಿಸ್ತರಿಸ್ತಾ ಇದೆ. ಕಾಂಗ್ರೆಸ್ ಅದು ಒಂದು ಹೊರದೇಶದಿಂದ ಬಂದಂತ ವ್ಯವಸ್ಥೆ. ಅದರ ಮೊದಲ ಅಧ್ಯಕ್ಷನಿಂದ ಹಿಡಿದು 2-3 ಜನ ಆರಂಭದಲ್ಲಿದ್ದವರೆಲ್ಲರೂ ಕೂಡ ಬ್ರಿಟಿಷರು. ಭಾರತೀಯ ಸ್ವಾತಂತ್ರ್ಯ ಹೋರಾಟವನ್ನ ಒಂದು ಸೇಫ್ಟಿ ವಾಲ್ವ್ ನ ಮೂಲಕ ಹಾಯಿಸಬೇಕು ಅಂತ ಹೇಳಿ ಕಾಂಗ್ರೆಸ್ ಅನ್ನ ಮಾಡಿದ್ರು. ಒಂದು ಸೇಫ್ಟಿ ವಾಲ್ವ್, ಪ್ರೆಷರ್ ಕುಕ್ಕರಿಗೆ ಒಂದು ವಿಸಿಲ್ ಇದ್ದ ಹಾಗೆ ಆವತ್ತಿನ ಸ್ವಾತಂತ್ರ್ಯ ಹೋರಾಟವನ್ನ ಕಂಟ್ರೋಲ್ ಮಾಡೋದಕ್ಕಾಗಿ ಕಾಂಗ್ರೆಸ್ ಅನ್ನ ಅವರು ಮಾಡಿದ್ರು. ಅದರ ಜೊತೆಗೆ ಆ ನಂತರ ಸ್ವಾತಂತ್ರ್ಯ ನಂತರದಲ್ಲಿ ಸೆಕ್ಯುಲರಿಸಂ ಅಥವಾ ರಷ್ಯಾ ಪ್ರೇರಿತವಾದಂತಹ ಸಾಮ್ಯವಾದ ಇದೆಲ್ಲವನ್ನ ಕೂಡ ಕಾಂಗ್ರೆಸ್ ಅಡಾಪ್ಟ್ ಮಾಡಿರೋದು ಹೊರಗಿನಿಂದ. ನಿಮ್ಗೆಲ್ಲ ಗೊತ್ತಿರಬೇಕು, ನಮ್ಮ ದೇಹದಲ್ಲಿ ಯಾವ್ದಾದ್ರು ಒಂದು ಆರ್ಗನ್ ಫೇಲ್ ಆದ್ರೆ, ಹೊರಗಿಂದ ಯಾರಾದರೂ ದಾನ ಕೊಟ್ಟಂತ ಒಂದು ಆರ್ಗನ್ ಅನ್ನ ನಮ್ಮ ದೇಹಕ್ಕೆ ಒಂದು ಅಂಗಾಂಗವನ್ನ ಕಸಿ ಮಾಡಿದ್ರು, ಜೋಡಣೆ ಮಾಡಿದ್ರು, ಟ್ರಾನ್ಸ್ಪ್ಲಾಂಟೇಶನ್ ಆಯ್ತು ಅಂತ ಆದ್ರೆ ಆ ಬಂದಂತ ಆರ್ಗನ್ಗೆ ಮೊದಲ ವಿರೋಧ ಯಾರಿಂದ ವ್ಯಕ್ತ ಆಗೋದು ಗೊತ್ತಾ? ನಮ್ಮ ದೇಹದ ಒಳಗಿರುವಂತಹ ರೋಗ ನಿರೋಧಕ ಶಕ್ತಿಯಿಂದ. ಯಾರು ಈ ದೇಹವನ್ನ ಅನೇಕ ವರ್ಷಗಳಿಂದ ಕಾಪಾಡಿಕೊಂಡು ಬಂದಿದ್ದಾರೋ ಆ ರೋಗ ನಿರೋಧಕ ಶಕ್ತಿ, ಸೈನಿಕರ ಹಾಗೆ ದುಡಿಯುವಂತ ಆ ರೋಗ ನಿರೋಧಕ ಶಕ್ತಿ ಆ ಬಂದಂತ ಹೊರಗಿನ ಆರ್ಗನ್ಗೆ ವಿರೋಧವನ್ನ ಮಾಡುತ್ತೆ. ವೈದ್ಯರು ಏನ್ ಮಾಡ್ತಾರಂದ್ರೆ ಆ ಹೊರಗಿನಿಂದ ಬಂದಂತ ಆರ್ಗನ್ ಅನ್ನು ಉಳಿಸೋದಕ್ಕಾಗಿ ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಕಡಿಮೆ ಮಾಡುವಂತ ಒಂದಷ್ಟು ಮೆಡಿಸಿನ್ಸ್ ಗಳನ್ನ ಕೊಡ್ತಾರೆ. ನೀವು ಯಾರಿಗಾದ್ರೂ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಆದವರಲ್ಲಿ ಕೇಳಿದ್ರೆ ಹೇಳ್ತಾರೆ ನೋಡಿ, ಇಮ್ಯುನಿಟಿಯನ್ನ ಡೌನ್ ಮಾಡೋದಕ್ಕಾಗಿ ಮದ್ದು ತಗೊಳ್ತಾ ಇರ್ತಾರೆ. ಈ ದೇಶದ ಒಳಗಿರುವಂತಹ ಇಮ್ಯುನಿಟಿ ಅದು RSS. ಈ ದೇಶದ ಒಳಗಿರುವಂತಹ ರೋಗ ನಿರೋಧಕ ಶಕ್ತಿ, ದೇಹವನ್ನು ರಕ್ಷಣೆ ಮಾಡುವಂತಹ, ದೇಶವನ್ನು ರಕ್ಷಣೆ ಮಾಡುವಂತಹ ಶಕ್ತಿ ಭಾರತದಲ್ಲಿರೋದು ಅದು ಸಾಂಸ್ಕೃತಿಕ ರಾಯಭಾರಿತ್ವವನ್ನು ಹೊಂದಿರುವಂತಹ RSS. ಕಾಂಗ್ರೆಸ್ ಹೊರಗಿನಿಂದ ಬಂದಂತ ಒಂದು ಆರ್ಗನ್. ಅದು ಯಾವತ್ತೂ ಕೂಡ RSS ಬೆಳೆದ್ರೆ ಅದಕ್ಕೆ ಅಪಾಯ ಅನ್ನೋದು ಗೊತ್ತಿದೆ. ಅದಕ್ಕಾಗಿ ಈ ರಾಷ್ಟ್ರೀಯವಾದಿ ಶಕ್ತಿಗಳನ್ನ ಮಟ್ಟ ಹಾಕೋದಿಕ್ಕಾಗಿ ಈ ರೀತಿಯ ಪ್ರಯತ್ನವನ್ನ ಪ್ರತಿ ಬಾರಿ ಮಾಡಿದೆ. ಈ ಬಾರಿ ಕೂಡ ಕೈ ಹಾಕಿದೆ. ಅದರಲ್ಲಿ ಸಕ್ಸಸ್ ಆಗುವಂತಹ ಲಕ್ಷಣಗಳು ದೂರದವರೆಗೆ ಕಾಣಿಸ್ತಾ ಇಲ್ಲ. ಆದ್ರೆ ಸಂಘ ಮಾತ್ರ ಇದನ್ನ ಸವಾಲಾಗಿ ಸ್ವೀಕರಿಸಿಕೊಂಡು ಮುನ್ನುಗ್ಗುತ್ತೆ. ಶಕ್ತಿ ಸ್ವರೂಪಿಣಿ ಭಾರತ ಮಾತೆಯ ದುರ್ಜಯ ಪುನರವತಾರ ಮೂಡುತ್ತಿದೆ ನವಭಾರತದೆಲ್ಲೆಡೆ ನವ ಚೈತನ್ಯದ ಸಂಚಾರ. ಸಾವಿಲ್ಲದ ನಾಡಿನ ಸುತರರು ಎದ್ದರು ಯಜ್ಞದ ಸಿದ್ಧತೆಗೆ. ಹಿಂದುತ್ವದ ಅಮರ ಗಂಗೆ ಹರಿದಿದೆ ಸೃಷ್ಟಿಯ ಏಳಿಗೆಗೆ. ಧನ್ಯವಾದ.